ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬ ಕಳೆದಾದ ನಂತರ 2026ರಲ್ಲೇ ಈ ಕೆಲವು ರಾಶಿಗಳಿಗೆ ಲಕ್ಷ್ಮೀನಾರಾಯಣ ಯೋಗಗಳು ಬರ್ತಾ ಇದೆ. ಲಕ್ಷ್ಮೀನಾರಾಯಣ ಯೋಗಗಳಿಂದ ಈ ರಾಶಿಗಳಿಗೆ ಆಸ್ತಿ, ಅಂತಸ್ತು, ಸಂಪತ್ತು ಮತ್ತು ಸಕಲ ಐಶ್ವರ್ಯವೇ ಇವರ ಪಾಲಾಗುತ್ತಾ ಇದೆ. ಹಾಗಾದ್ರೆ ಈ ರಾಶಿಗಳು ಯಾವುವು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕಿಂತ ಮುಂಚೆ ನಿಮ್ಮ ರಾಶಿಗಳು ಯಾವುವು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಬುಧನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗಗಳು ರೂಪುಗೊಳ್ಳಲಿದ್ದು ಕೆಲ ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ. ಅದರಲ್ಲೂ ಕೂಡ ಮೇ 14ನೇ ತಾರೀಕು ಶುಕ್ರ ಗ್ರಹವು ಮಿಥುನ ರಾಶಿಗೆ ಸಾಗುತ್ತಾ ಇದೆ. ಅದೇ ರೀತಿಯಲ್ಲಿ ಮೇ 29ನೇ ತಾರೀಕು ಬುಧ ಮಿಥುನ ರಾಶಿಗೆ ಸಾಗುತ್ತಾ ಇರೋ ಕಾರಣಕ್ಕೋಸ್ಕರ ಮಿಥುನ ರಾಶಿಯ ಪ್ರಬಲವಾದ ಲಕ್ಷ್ಮೀನಾರಾಯಣ ಯೋಗಗಳು ಬಹಳ ಸೃಷ್ಟಿ ಆಗ್ತದೆ. ಈ ಲಕ್ಷ್ಮೀನಾರಾಯಣ ಯೋಗಗಳು ಯಾವ ಯಾವ ರಾಶಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮೇಷರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ ಮತ್ತು ಮಿಥುನ ರಾಶಿ. ಈ 6 ರಾಶಿಗಳಿಗೆ ಲಕ್ಷ್ಮೀನಾರಾಯಣ ಯೋಗಗಳು ಕೂಡಿ ಬರ್ತಾ ಇದೆ. ಮತ್ತು ಈ ಒಂದು ಲಕ್ಷ್ಮೀನಾರಾಯಣ ಯೋಗಗಳಿಂದ ಈ ರಾಶಿಗಳು ಇದುವರೆಗೂ ಪಟ್ಟಿರುವಂತ ಕಷ್ಟಗಳು, ನೋವುಗಳು, ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಯುಗಾದಿ ಹಬ್ಬಗಳು ಕಳೆದಾದ ನಂತರ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಈ ರಾಶಿಗಳಿಗೆ ಭಾಗ್ಯಗಳು ಕೂಡಿಕೊಂಡು ಬರ್ತಾ ಇದೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.